ಹಾಯ್ ಫ್ರೆಂಡ್ಸ್, ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ಅಥವಾ ಸಬ್ಮೆರ್ಸಿಬಲ್ ಪಂಪ್ಗಳಿಗೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯೂಸ್ ಮಾಡ್ತಾರೆ. ಸೊ ಏಕೆ ಬೇರೆ ಸ್ಟಾರ್ಟರ್ಗಳನ್ನ ಯೂಸ್ ಮಾಡಿದ್ರೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯೂಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ ಫ್ರೆಂಡ್ಸ್, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಒನ್ಲಿ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಏಕೆ ಯೂಸ್ ಮಾಡ್ತಾರೆ ಅಂತ ಮಾತ್ರ ನೋಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕನೆಕ್ಷನ್ ಮತ್ತೆ ವರ್ಕಿಂಗ್ ಯಾವ ರೀತಿ ಇರುತ್ತೆ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಕೊಡಿ ಫ್ರೆಂಡ್ಸ್. ಸೊ ಈ ಸ್ಟಾರ್ಟರ್ನ ಬಗ್ಗೆ ನೋಡೋಕ್ಕಿಂತ ಮುಂಚೆ ಒಂದು ತ್ರೀ ಫೇಸ್ ಇಂಡಕ್ಷನ್ ಮೋಟರ್ನ ಬಗ್ಗೆ ನೋಡೋಣ. ಸೊ ಯಾವ ರೀತಿ ಇರುತ್ತೆ ಅಂತ. ಸೊ ಒಂದು ತ್ರೀ ಫೇಸ್ ಇಂಡಕ್ಷನ್ ಮೋಟರ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಅದರಲ್ಲಿ ರೋಟರ್ ಮತ್ತೆ ಸ್ಟೇಟರ್ ಅಂತ ಇರುತ್ತೆ. ಸೊ ರೋಟರ್ ಬಂದು ರೊಟೇಟಿಂಗ್ ಪಾರ್ಟ್, ಸ್ಟೇಟರ್ ಬಂದು ಸ್ಟೇಷನರಿ ಪಾರ್ಟ್, ಹಂಗಂದ್ರೆ ಯಾವುದೇ ರೀತಿಯ ರನ್ನಿಂಗ್ ಆಗಲ್ಲ, ಹಂಗಂದ್ರೆ ರೊಟೇಟ್ ಆಗಲ್ಲ ಅಂತ ಫ್ರೆಂಡ್ಸ್. ಸೊ ನೋಡೋಣ. ಸೊ ಇದು ಬಂದು ರೊಟೇಟಿಂಗ್ ಪಾರ್ಟ್ ಅಂತ ಫ್ರೆಂಡ್ಸ್. ಸೊ ಇದು ಸ್ಕ್ರಿವಿಲ್ ಗೇಜ್ ಟೈಪ್. ಸೊ ಈ ಕಡೆ ಇದು ಬಂದು ಸ್ಟೇಟರ್. ಸೊ ಇದರಲ್ಲಿ ಯಾವುದೇ ರೀತಿಯ ರೊಟೇಟಿಂಗ್ ಆಗಲ್ಲ, ಓನ್ಲಿ ಸ್ಟೇಷನರಿ ಆಗಿರುತ್ತೆ. ಸೊ ಇದರಲ್ಲಿ ವೈಂಡಿಂಗ್ ಮಾಡ್ತೀವಿ. ಸೊ ಇದರಲ್ಲಿ ವೈಂಡಿಂಗ್ ಮಾಡೋಕ್ಕಾಗಲ್ಲ. ಸೊ ಈ ರೋಟರ್ ಬಂದು ಈ ಬಾರ್ ಇರುತ್ತಲ್ಲ ಫ್ರೆಂಡ್ಸ್, ಈ ರೋಟರ್ ಬಾರ್ಸ್ಗಳು ಇದನ್ನ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತಾರೆ, ಸರಿನಾ. ಇದರಲ್ಲೂ ಕೂಡ ವೈಂಡಿಂಗ್ ಇರುತ್ತೆ, ಮತ್ತೆ ಲ್ಯಾಮಿನೇಷನ್ ಮಾಡಿರ್ತಾರೆ ಫ್ರೆಂಡ್ಸ್. ತಿನ್ ಲ್ಯಾಮಿನೇಷನ್ ಮಾಡಿ ವಾರ್ನಿಷ್ಗಳನ್ನ ಅಪ್ಲೈ ಮಾಡಿ ತಿನ್ ಲ್ಯಾಮಿನೇಷನ್ ಮಾಡಿರ್ತಾರೆ. ಸೊ ಇದೆಲ್ಲ ಸೈಡ್ ನಲ್ಲಿ, ಅಂದ್ರೆ ಈ ಬಾರ್ಸ್ಗಳ ಸೈಡ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತಾರೆ. ಈ ರೋಟರ್ ವೈಂಡಿಂಗ್ ನ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತಾರೆ. ಸೊ ಈ ಸ್ಟೇಷನರಿ ವೈಂಡಿಂಗ್ ನ ನಾವು ಕೈಯಲ್ಲಿ ಕೂಡ ವೈಂಡಿಂಗ್ ಮಾಡಬಹುದು. ಸೊ ರಿಪೇರ್ ಆದ್ರೆ, ಅಂದ್ರೆ ವೈಂಡಿಂಗ್ ಡ್ಯಾಮೇಜ್ ಆದ್ರೆ ನಾವು ಕೈಯಲ್ಲಿ ಕೂಡ ವೈಂಡಿಂಗ್ ಮಾಡಬಹುದು. ಈ ವೈಂಡಿಂಗ್ ಅಂದ್ರೆ ಈ ಸ್ಟೇಷನರಿ ವೈಂಡಿಂಗ್ ಮಾತ್ರ ನಾವು ಸಪ್ಲೈ ಕೊಡ್ತೀವಿ, ಅಂದ್ರೆ ಸ್ಟೇಟರ್ ಗೆ ಮಾತ್ರ ನಾವು ಸಪ್ಲೈ ಕೊಡ್ತೀವಿ, ರೋಟರ್ ಗೆ ಸಪ್ಲೈ ಕೊಡಲ್ಲ. ಸೊ ಸ್ಟೇಟರ್ ಗೆ ಸಪ್ಲೈ ಕೊಡುವಂತಹ ಟೈಮ್ ನಲ್ಲಿ UV W ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಟರ್ಮಿನಲ್ ಬಾಕ್ಸ್ ಗಳ ಮೇಲೆ ನೋಡಬಹುದು U1 V1 W1 ಮತ್ತೆ W2 V2 U2 ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಆಲ್ರೆಡಿ ನಮ್ಮ ಚಾನಲ್ ನಲ್ಲಿ ROB ತ್ರೀ ಫೇಸ್ ROB ಮತ್ತೆ UVW ಇರುವ ಡಿಫರೆನ್ಸ್ ನ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾನ್ ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಈ ಕನೆಕ್ಷನ್ ಬಂದು ಡೆಲ್ಟಾ ಕನೆಕ್ಷನ್. ದಟ್ ಮೀನ್ಸ್ ಈ ರೀತಿ ಕನೆಕ್ಷನ್ ಕೊಟ್ರೆ ಡೆಲ್ಟಾ ಕನೆಕ್ಷನ್ ಅಂತಾರೆ. ಸೊ ಇನ್ನೊಂದು ಕನೆಕ್ಷನ್ ಬಂದು ಸ್ಟಾರ್ ಕನೆಕ್ಷನ್ ಇರುತ್ತೆ. ಸೊ ಅದ್ರ ಬಗ್ಗೆ ಮುಂದೆ ಅಪ್ಲೋಡ್ ಮಾಡ್ತೀನಿ. ಸೊ ಒಂದು ತ್ರೀ ಫೇಸ್ ಇಂಡಕ್ಷನ್ ಮೋಟರ್ ನ ಬಗ್ಗೆ ಸಿಂಪಲ್ ಆಗಿ ನೋಡಾಯ್ತು. ಸೊ ಸ್ಟೇಟರ್ ಗೆ ಮಾತ್ರ ನಾವು ಸಪ್ಲೈ ಕೊಡ್ತೀವಿ, ರೋಟರ್ ಗೆ ನಾವು ಸಪ್ಲೈ ಕೊಡಲ್ಲ. ಈ ರೋಟರ್ ನ ಬಾರ್ಸ್ ಗಳು, ಅಂದ್ರೆ ಈ ಸೈಡ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತಾರೆ ರೋಟರ್ಸ್ ನ. ಸೊ ಈ ರೋಟರ್ ಬಂದು ಸ್ಕ್ರಿವಿಲ್ ಗೇಜ್ ಟೈಪ್. ಸೊ ಸರಿನಾ ಫ್ರೆಂಡ್ಸ್, ನಾವು ಸಬ್ಮೆರ್ಸಿಬಲ್ ಪಂಪ್ ಗೆ ಯೂಸ್ ಮಾಡೋದು ಸ್ಕ್ರಿವಿಲ್ ಗೇಜ್ ಇಂಡಕ್ಷನ್ ಮೋಟರ್ ಅಂತ. ಸೊ ಒಂದು ಸಬ್ಮೆರ್ಸಿಬಲ್ ಪಂಪ್ ಕೂಡ ಒಂದು ಇಂಡಕ್ಷನ್ ಮೋಟರ್ ಟೈಪ್. ಸೊ ಇವಾಗ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ನ ಬಗ್ಗೆ ನೋಡೋಣ ಫ್ರೆಂಡ್ಸ್. ಸೊ ರೋಟರ್ ನಾವು ಸಪ್ಲೈ ಕೊಡಲ್ಲ. ಸೊ ಈ ರೀತಿ ಇರುತ್ತೆ, ರೋಟರ್ ನ ಸೈಡ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಿದ್ರೆ ನೋಡಿದ್ರ. ಸೊ ಒಂದು ಸ್ಟಾರ್ಟರ್ ನಾವು ರನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ROB ತ್ರೀ ಫೇಸ್ ಅಪ್ಲೈನ್ ನ ಸ್ಟಾರ್ಟಿಂಗ್ ಬಂದು OLR, ದಟ್ ಮೀನ್ಸ್ ಓವರ್ ರೋಡ್ ರಿಲೇ, ಥರ್ಮಲ್ ಓವರ್ ರೋಡ್ ರಿಲೇ ಅಥವಾ CT ಕೂಡ ಕನೆಕ್ಟ್ ಮಾಡ್ತೀವಿ ನಾವು ಸ್ಟಾರ್ಟಿಂಗ್ ನಲ್ಲಿ. ಮತ್ತೆ MCB ಗಳನ್ನ ಕನೆಕ್ಟ್ ಮಾಡ್ತೀವಿ. ಸೊ MPCB ನ ಕನೆಕ್ಟ್ ಮಾಡ್ತೀವಿ. ಸೊ ಈ ರೀತಿ ಹಲವಾರು ನಾವು ಪ್ರೊಟೆಕ್ಟಿವ್ ಡಿವೈಸ್ ಗಳನ್ನ ನಾವು ಕನೆಕ್ಟ್ ಮಾಡಿದೀವಿ, ಮತ್ತೆ ಆ ಕಾಂಟ್ರಾಕ್ಟರ್ ಗಳಿಗೆ ಕೊಡ್ತೀವಿ. ಸೊ ಫಸ್ಟ್ ಬಂದು ಸ್ಟಾರ್ ಅಲ್ಲಿ ರನ್ ಆಗುತ್ತೆ, ಮತ್ತೆ ಡೆಲ್ಟಾ ಅಲ್ಲಿ ರನ್ ಆಗುತ್ತೆ ಫ್ರೆಂಡ್ಸ್. ಸೊ ನಾವು ಸ್ಟಾರ್ ಅಲ್ಲಿ ಕೊಟ್ಟಾಗ ಈ ರೀತಿ ಕನೆಕ್ಷನ್, ಸ್ಟಾರ್ ಕನೆಕ್ಷನ್ ಈ ರೀತಿ ಇರುತ್ತೆ, ಡೆಲ್ಟಾ ಕನೆಕ್ಷನ್ ಈ ರೀತಿ ಇರುತ್ತೆ ಫ್ರೆಂಡ್ಸ್. ನಾವು ಸಪ್ಲೈನ ಕೊಟ್ಟಾಗ ತ್ರೀ ಫೇಸ್ ಇಂಡಕ್ಷನ್ ಮೋಟರ್ಗೆ ನಾವು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ನ ಮುಖಾಂತರ ಕೊಡ್ತೀವಿ. ಸೊ ಆ ರೀತಿ ಕೊಟ್ಟಾಗ ಸ್ಟಾರ್ಟಿಂಗ್ 5 to 6 ಸೆಕೆಂಡ್ ಬಂದು ಸ್ಟಾರ್ ಅಲ್ಲಿ ರನ್ ಆಗುತ್ತೆ. ಅದಾದ್ಮೇಲೆ ಡೆಲ್ಟಾಗೆ ಕನ್ವರ್ಟ್ ಆಗಿ ಮತ್ತೆ ನಾರ್ಮಲ್ ಕಂಡೀಷನ್ಗೆ ರನ್ ಆಗುತ್ತೆ ಫ್ರೆಂಡ್ಸ್. ಏಕೆ ಅಂದ್ರೆ ಮೋಟರ್ನ ಸ್ಟಾರ್ಟ್ ಮಾಡೋಕು 5 to 6 ಟೈಮ್ಸ್ ಬಂದು ಹೈ ಕರೆಂಟ್ ರಿಕ್ವೈರ್ ಮಾಡುತ್ತೆ. ಸೊ ಅದರಿಂದ ನಾವು ಮೋಟರ್ನ ಸ್ಟಾರ್ಟಿಂಗ್ ನಲ್ಲಿ ಸ್ಟಾರ್ ಅಲ್ಲಿ ರನ್ ಮಾಡಿ ಮತ್ತೆ ಡೆಲ್ಟಾಗೆ ಕನ್ವರ್ಟ್ ಮಾಡಿ ರನ್ ಮಾಡ್ತೀವಿ ಫ್ರೆಂಡ್ಸ್. ಏಕೆಂದ್ರೆ ಸ್ಟೇಟರ್ಗೆ ಮಾತ್ರ ನಾವು ಸಪ್ಲೈ ಕೊಡ್ತೀವಿ, ದಟ್ ಮೀನ್ಸ್ ನಾವು ವೈಂಡಿಂಗ್ ಮಾಡಿರೋದಕ್ಕೆ ಮಾತ್ರ ನಾವು ಸಪ್ಲೈ ಕೊಡ್ತೀವಿ. ಸೊ ಆ ರೀತಿ ಸಪ್ಲೈ ಕೊಟ್ಟಾಗ RMF ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಸ್ಟೇಟರ್ ಇಂದ. ಸೊ ಈ RMF ಪ್ರೊಡ್ಯೂಸ್ ಆದಾಗ ಏರ್ ಗ್ಯಾಪ್ ನ ಮುಖಾಂತರ ಈ ರೋಟರ್ಸ್ ಗಳಿಗೆ ಫ್ಲೋ ಆಗುತ್ತೆ. ಸೊ ಫ್ಲೋ ಆದಾಗ ಈ ರೋಟರ್ ಬಂದು ಕಟ್ ಮಾಡುತ್ತೆ ಆ RMF ನ. ಆವಾಗ EMF ಪ್ರೊಡ್ಯೂಸ್ ಆಗುತ್ತೆ. ಸೊ EMF ಪ್ರೊಡ್ಯೂಸ್ ಆದಾಗ ವೋಲ್ಟೇಜ್ ಒಂದು ಕ್ರಿಯೇಟ್ ಆಗುತ್ತೆ. ಸೊ ಆ ವೋಲ್ಟೇಜ್ ಬಂದು ಹೋಗಕ್ಕಾಗಲ್ಲ. ಸೊ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ಹೈ ಕರೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಇದರಿಂದ ಸ್ಟಾರ್ಟಿಂಗ್ ಒಂದು ಹೈ ಕರೆಂಟ್ ರಿಕ್ವೈರ್ ಮಾಡುತ್ತೆ. ಸೊ ಒಂದು 5 to 6 ಸೆಕೆಂಡ್ ಆದ್ಮೇಲೆ ಡೆಲ್ಟಾ ಕನ್ವರ್ಟ್ ಆಗುತ್ತೆ. ಸೊ ಏಕೆ ಡೆಲ್ಟಾ ಕನ್ವರ್ಟ್ ಆಗುತ್ತೆ ಅಂದ್ರೆ ಈ 5 to 6 ಸೆಕೆಂಡ್ ಬಂದು ಮೋಟರ್ ಬಂದು ಹೈ ಕರೆಂಟ್ ರಿಕ್ವೈರ್ ಮಾಡುತ್ತೆ. ಸೊ ಅದಾದ್ಮೇಲೆ ನಾರ್ಮಲ್ ಕಂಡೀಷನ್ಗೆ ರನ್ ಆಗುತ್ತೆ. ಸೊ ಅದರಿಂದ ನಾರ್ಮಲ್ ಕಂಡೀಷನ್ಗೆ ರನ್ ಆದ್ಮೇಲೆ ಡೆಲ್ಟಾಗೆ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಸ್ಟಾರ್ ಅಲ್ಲಿ ಬಂದು ಮುಂದೆ ಹೇಳ್ತೀನಿ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಕರೆಂಟ್ ಯಾವ ರೀತಿ ಇರುತ್ತೆ ಮತ್ತೆ ವೋಲ್ಟೇಜ್ ಬಂದು ಯಾವ ರೀತಿ ಇರುತ್ತೆ ಅಂತ ಸ್ಟಾರ್ ಮತ್ತೆ ಡೆಲ್ಟಾದಲ್ಲಿ ಮುಂದೆ ಹೇಳ್ತೀನಿ. ಸೊ ಅದರಿಂದ 5 to 6 ಟೈಮ್ಸ್ ಬಂದು ಸ್ಟಾರ್ ಅಲ್ಲಿ ರನ್ ಆಗುತ್ತೆ.
ಅದಾದ್ಮೇಲೆ ಡೆಲ್ಟಾಗೆ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾವು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯೂಸ್ ಮಾಡ್ತೀವಿ. ಸೊ ಸ್ಟಾರ್ ಅಲ್ಲಿ ಬಂದು ಲೈನ್ ವೋಲ್ಟೇಜ್ ಮತ್ತೆ ಫೇಸ್ ವೋಲ್ಟೇಜ್ ಬಂದು ಡಿಫ್ರೆನ್ಸ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಆದ್ರೆ ಲೈನ್ ಕರೆಂಟ್ ಮತ್ತೆ ಫೇಸ್ ಕರೆಂಟ್ ಬಂದು ಸೇಮ್ ಆಗಿರುತ್ತೆ. ಆದರೆ ಡೆಲ್ಟಾದಲ್ಲಿ ಲೈನ್ ವೋಲ್ಟೇಜ್ ಮತ್ತೆ ಫೇಸ್ ವೋಲ್ಟೇಜ್ ಬಂದು ಸೇಮ್ ಆಗಿರುತ್ತೆ. ಲೈನ್ ಕರೆಂಟ್ ಮತ್ತೆ ಫೇಸ್ ಕರೆಂಟ್ ಬಂದು ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಲೈನ್ ಮತ್ತೆ ಫೇಸ್ಗೆ ಡಿಫ್ರೆನ್ಸ್ ಏನಂದ್ರೆ ಲೈನ್ ಟು ಲೈನ್ 440 ವೋಲ್ಟ್, ಫೇಸ್ ಟು ನ್ಯೂಟ್ರಲ್ 230 ವೋಲ್ಟ್. ಗೊತ್ತಾಯ್ತಾ ಫ್ರೆಂಡ್ಸ್? ಲೈನ್ ಟು ಲೈನ್ 440 ವೋಲ್ಟ್ ಅಂದ್ರೆ ಲೈನ್ ಟು ಲೈನ್ ಮೆಷರ್ ಮಾಡಿದ್ರೆ 440 ವೋಲ್ಟ್ ಬರುತ್ತೆ. ಫೇಸ್ ಟು ನ್ಯೂಟ್ರಲ್ ಮೆಷರ್ ಮಾಡಿದ್ರೆ ಫೇಸ್ ಟು ನ್ಯೂಟ್ರಲ್ ಬರುತ್ತೆ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಾಗ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕನೆಕ್ಷನ್ ಯಾವ ರೀತಿ ಮಾಡೋದು ಮತ್ತೆ ಯಾವ ರೀತಿ ಇನ್ನೊಂದ್ಸತಿ ವರ್ಕ್ ಆಗುತ್ತೆ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಏಕೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯೂಸ್ ಮಾಡ್ತೀವಿ, ಸೊ ಇಂಡಕ್ಷನ್ ಮೋಟರ್ಗೆ ಏಕೆ ನಾವು ತ್ರೀ ಫೇಸ್ ಇಂಡಕ್ಷನ್ ಮೋಟರ್ಗೆ ಏಕೆ ನಾವು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯೂಸ್ ಮಾಡ್ತೀವಿ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇನ್ನೊಂದ್ಸತಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟಾರ್ಟಿಂಗ್ ಕರೆಂಟ್ ಬಂದು ಜಾಸ್ತಿ ರಿಕ್ವೈರ್ಡ್ ಮಾಡುತ್ತೆ. ಏಕೆ ಅಂದ್ರೆ ನಾವು ರೋಟರ್ನ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತೀವಿ. ಸೊ ಅದರಿಂದ ಸ್ಟಾರ್ಟಿಂಗ್ 5 to 6 ಟೈಮ್ಸ್ ಹೈ ಕರೆಂಟ್ ರಿಕ್ವೈರ್ಡ್ ಮಾಡುತ್ತೆ. ಸೊ ಇದರಿಂದ ನಾವು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯೂಸ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.